ನನ್ನ ಲೆವೆಲಿಗೆ ಬರೋಕ್ಕಾಗಲ್ಲ ಯಾರೂ. ನೋಡಬೇಕು ಹೆಂಗಿದ್ದಾಳಲ್ಲಪ್ಪ ಇವಳು ಅಂತ. ನಾನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕಾಫಿ ಕುಡಿತೀನಿ. ಇವಳು ನನ್ನ ಲೆವೆಲ್ಲೇ ಬೇರೆ. ನನ್ನ ಥರ ಬ್ರ್ಯಾಂಡೆಡ್ ಆಗಿರೋಕ್ಕಾಗಲ್ಲ ಇವ್ರ ಕೈಲೆಲ್ಲನ. ಎಲ್ಲ ಲೋಕಲು. ಇವಳು ಇದ್ದಾಳೆ ಇವಳು. ಇವಳೆಲ್ಲ ನನ್ನ ನೋಡಿ ಸಹಿಸ್ಕೊಂಬಕ್ಕಾಗ್ತಾ ಇಲ್ಲ. ನನ್ನ ಗಂಡ ಕುಡಿಯೋದು ಬಿಟ್ಟಿದ್ದಾನೆ. ನನ್ನ ಗಂಡ ಕುಡಿಯೋದು ಬಿಟ್ಟಿರೋದಕ್ಕೆ ಇವ್ರಿಗೆಲ್ಲ ಹೊಟ್ಟೆವ್ರಿ. ನಾನು ಹಿಂಗೆ ಮತ್ತೆ ಟೀ ಕುಡಿಯೋದು, ನನ್ನ ಕಾಫಿ ಕುಡಿಯೋದ್ರಲ್ಲೇ ನನ್ನ ದೌಲತ್ ತೋರಿಸ್ತೀನಿ, ನಾನು ಟೀ ಕುಡಿಯೋದ್ರಲ್ಲೇ ನನ್ನ ದೌಲತ್ ತೋರಿಸ್ತೀನಿ. ನಾನು ಹೆಂಗೆ ಅಂತ ಗೊತ್ತಾಗಲಿ. ಯಾರು ಬರಲಿಲ್ಲ ಕಾಣ ಹೊರಕ್ಕೆ. ಅವ್ರು ಯಾರೂ ಬಂದಿದ್ರೆ ನೋಡಾರು. ಬಂದು ನೋಡಾರು ನಾನು ಟೀ ಕಾಫಿ ಕುಡಿಯೋದ ಹೆಂಗೆ ಕುಡಿತಾ ಇದ್ದಾಳಲ್ಲಪ್ಪ. ನೋಡಿ ಇಷ್ಟೆಲ್ಲ ಅಂದರೆ ಅವಳಿಗೊಂದು ಸ್ವಲ್ಪ ದೌಲತ್ ಕಡಿಮೆ ಆಗಿಲ್ಲ ಅಂತೇಳಿ ನೀವೇನು ತಾನು ಇವಳೇಮು ನೋಡ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಇವರು ಯಾರೂ ಬರಲೇ ಇಲ್ವಲ್ಲ ಹೊರಕ್ಕೆ. ನನ್ನ ಚೇರ್ ಮೇಲೆ ಕೂತ್ಕೊಂಡು ನಾನು ಕಾಫಿ ಕುಡಿಯೋದು ನೋಡಬೇಕಲ್ಲ ಇವರು. ನಾನು ಸ್ವಲ್ಪ ಹಾಕನ್ ಜೀವಿತಾ, ಕಾಫಿ ಐತೆ? ಬೇಡ ಕಣಂತೆ. ಬೇಡ ಬೇಡ ಬೇಡ, ಸಾಕು ಸಾಕು. ನಾನು ಜಾಸ್ತಿ ಕುಡಿಯಲ್ಲ, ಒಂದು ಕಪ್ ಅಷ್ಟೇ ನಾನು ಕಾಫಿ ಕುಡಿಯೋದು, ಸಾಕು. ಜಾಸ್ತಿ ಕುಡಿದ್ರೆ ಒಂಥರ ನನಗೆ ಒಂಥರ ಅನಿಸುತ್ತೆ. ನಾನು ಜಾಸ್ತಿ ಕುಡಿಯೋಕೆ ಹೋಗಲ್ಲ, ಸಾಕು ಕಣತ್ತೆ, ಸಾಕು ನನಗೆ. ಚೆನ್ನಾಗೈತಾ? ಸಕ್ಕರೆ ಎಲ್ಲ ಸರಿಯಾಗೈತಾ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಂಗೆ ಚೇರ್ ಮೇಲೆ ಕುತ್ಕೊಂಡು ಕಾಫಿ ಕುಡಿಯೋದು ಅದನ್ನು ನೋಡಿರಿ. ಅವಳು ರೀತನ್ ಸೊಸೆನೂ ನೋಡೇನ ಬೋಲೂರು ಕಂಬ್ತಾರೆ. ಒಳ್ಳೆಯರಲ್ಲ ಅವರು ಎಲ್ಲನೂ ಚೆನ್ನಾಗಿರೋರು ನೋಡಿ ಸಹಿಸ್ಕೆಮಲ್ಲ. ಅದಕ್ಕೆ ಕಣತ್ತೆ ಅವ್ರಿಗೆಲ್ಲ ಹೆಂಗೆ ಚೆನ್ನಾಗಿ ಉರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಚೆನ್ನಾಗಿ ಉರಿಸ್ತೀನಿ ಅವ್ರಿಗೆ. ಉರ್ಸೋದು ಗೊತ್ತೈತತ್ತೆ. ನಾನು ಹೆಂಗೆ ಉರಿಸ್ತೀನಿ ಅಂತ ನೋಡ್ತಾ ಇರು. ಏನೋ ತಿಳ್ಕೊಬಿಟ್ಟವ್ರು ಅವರು. ನಾನು ಹೆಂಗೆ ಅಂತ ಗೊತ್ತಿಲ್ಲ. ನಾನು ಹೊರಗೆ ಇಲ್ಲಿ ಚೇರ್ ಹಾಕೊಂಡು ಕಾಲು ಮೇಲೆ ಕಾಲು ಹಾಕೊಂಡು ನಾನು ಕಾಫಿ ಕುಡಿಯೋದು ನೋಡೇನೆ ಉರ್ಕೋಬೇಕು ಅವರು. ನಾನು ಹಂಗೆ. ನಾನು ಕಾಫಿ ಕುಡಿಯೋದ್ರಲ್ಲಿ ನನ್ನ ದೌಲತ್ತೆ ತೋರಿಸ್ತೀನಿ. ನಾನು ಯಾರಿಗೇನು ಕಮ್ಮಿ ಇಲ್ಲ ಅಂತ ತೋರಿಸ್ತೀನಿ. ಅವ್ರೇನು ಅನ್ಕೊಂಡವ್ರೆ, ಇವಳು ನಾವೇ ಚೆನ್ನಾಗಿರೋದು ಅಂತ ಅನ್ಕೊಬಿಟ್ಟವಳೆ. ಅಯ್ಯೋ ನಾನು ಹೆಂಗೆ ಅಂತ ಅವಳಿಗಿನ್ನೂ ಗೊತ್ತಿಲ್ಲ, ತೋರಿಸ್ತೀನಿ ತಗ. ಅದು ಚೆನ್ನಾಗಿರೋದ್ಕು ಹಂಗೆ ಕಣಮ್ಮ, ಹೊಟ್ಟುರ್ಕೊಂಬ್ತಾರೆ ಜೀವಿತ. ಇವತ್ತು ನಮ್ಮ ಪಾಪಣ್ಣ ಸೆನಕಿದ್ದಾನಲ್ಲ, ಅದಕ್ಕೆ ಹೊಟ್ಟುರ್ಕೊಂಬ್ತಾರೆ. ಕುಡ್ದು ಬಂದು ಈ ಜೀವಿತ ನೋಯ್ದಿದ್ರೆ ಸೆನಕಿರ್ತಿತ್ತು ಅಂತ ಹೇಳಿ ಅತ್ತೆ ಸೊಸೆ ಗುದ್ದಾಡ್ಲಿ ಅಂತ ಕಾಯ್ತಿರ್ತಾರೆ. ಅದಕ್ಕೆ ಮತ್ತೆ ನಾವು ಜಗಳ ಆಡಬಾರ್ದು, ಚೆನ್ನಾಗಿರ್ಬೇಕು. ಅತ್ತೆ ನನಗೂ ಅದೇ ಇರೋದು. ಅಯ್ಯೋ ನಾನು ಹಾಕಳ ಬಟ್ಟೆ ನೋಡಿ ಅವ್ರಿಗೆ ಇಷ್ಟ ಆಗಲ್ಲ ಗೊತ್ತೆ, ಹಂಗೆ ಉರ್ಕೊಂಬ್ತಾ ಇದ್ದಾರೆ. ನಾನು ಅದಕ್ಕೆ ಮತ್ತೆ ಇವಾಗೊಂದು ಬಟ್ಟೆ ತೆಗ್ದು ಹಾಕ್ತಾ ಇರ್ತೀನಿ. ನಾನು ಹಾಕೋ ಬಟ್ಟೆ ನೋಡೇ ಉರ್ಕೊಳ್ತಾ ಇದ್ದಾರೆ. ನಾನು ಒಳ್ಳೆ ಸ್ಟೈಲಿಶ್ ಆಗಿರೋದು ನೋಡೇ ಅವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಇದೇನಪ್ಪ ಇವಳು ಹಿಂಗೆ ಇದ್ದಾಳೆ ಅಂತ. ನಾನು ನಿಮ್ಮ ಅಂತಕ್ಕೆ ಬಂದಿರೋದು ನೋಡೇನೆ ಚೇರ್ ಹಾಕ್ಯಂಡು ಕಾಫಿ ಕುಡಿತಾ ಕುತ್ಕೊಂಡಳು ಹೊರಗೆ ಕಾಲು ಮೇಲೆ ಕಾಲು ಹಾಕ್ಯಂಡು. ನಿಮ್ಮ ಅಂತಕ್ಕೆ ಬಂದಲ್ಲ, ಅದನ್ನು ನೋಡಿಲ್ಲ ನೀನು. ನಿಮ್ಮ ಮನೆ ತಕ್ಕ ಬಂದಿರೋದು ನೋಡಿ ನಾನು ಕರ್ಕೊಂಬರೋಣ ಬಾ, ನಮ್ಮ ಅತ್ತೆ ಕರಿತೈತೆ ಅಂತೇಳಿ ಕರ್ಕೊಂಬರೋಣ ಅಂತ ನಾನು ನಿನ್ನ ಬಂದಲ್ಲ. ನಾನು ಬಂದಿದ್ದು ನೋಡೇನೆ ಬಂದೇ ಬರ್ತಾಳೆ ಅಂತ ನೋಡಲಿ ಅಂತ ಹೊರ ಕುತ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಕಾಲು ಮೇಲೆ ಕಾಲು ಹಾಕ್ಯಂಡು ಕಾಫಿ ಕುಡಿತಿರೋದು. ಅಯ್ಯೋ ಇವಳಂತ ಕಾಫಿ ಯಾರನ್ನ ಕುಡಿತಾರೆ? ಇಲ್ಲಿ ಗಂಡ ಕುಡಿಯೋದು ಬಿಟ್ಟವನೇ ಅಂತ ಈ ದೌಲತ್ತು. ಗಂಡ ಕುಡಿಯೋದು ಬಿಟ್ಟಿದ್ದಾನೆ, ಇವಾಗ ಯಾರ್ದೇನೋ ಅಮ್ಮನ ದೌಲತ್ತು. ಒಂದು 100 ಮಾಡಿದ್ರೆ ತಲಕ್ಕೊಂದು 50 ಆಗ್ತವೆ. ಇಲ್ಲ ಅಂತಂದರೆ ಒಂದು 100 150 ಮಾಡೋಣ. ಕರ್ಜಿಕಾಯಿ ಅಂತ ಒಂದು ವಾರ 15 ದಿನ ಇಟ್ಕೊಂಡು ತಿನ್ಬೋದು. ಒಂದು 15-20 ದಿನ ಆದರೂ ಏನಾಗೋದಿಲ್ಲ ಕಣೆ. ಕರ್ಜಿಕಾಯಿ ತುಂಬ ಚೆನ್ನಾಗಿರ್ತೈತೆ ತಿಂಬಕ್ಕೆ. ಅದಕ್ಕೆ ಅತ್ತೆ ನಿನ್ನ ಕರ್ಕೊಂಬ, ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ, ಕರ್ಕೊಂಬ ಅಂತು. ಅದಕ್ಕೆ ನಾನು ನಿನ್ನ ಕರ್ಕೊಳ್ಳೋಣ ಅಂತ ಬಂದೆ. ಇಕ್ಕಿದ್ದೆ ತಡೆ, ಆಫ್ ಮಾಡ್ಬೋದು. ನಡಿ ನಡಿ ನಡಿ. ಅವಳನ್ನ ಏನು ನೋಡ್ತೀಯ ನಡಿ ನೀನು. ಅಯ್ಯೋ ಸುಡ್ತೈತೆ, ಕಾಫಿ ಸುಡ್ತೈತೆ. ಅಯ್ಯೋ ಸುಡೋದು ಕೈ ಮೇಲೆ ಬಿದ್ದುಬಿಡ್ತು, ಮೈ ಮೇಲೆ ಬಿದ್ದುಬಿಡ್ತು ಕಾಫಿ. ಅತ್ತೆ ಅತ್ತೆ. ಅದಕ್ಕೆ ಮತ್ತೆ ಮೆರಿಯಕ್ಕೆ ಹೋಗ್ಬಾರ್ದು ಅನ್ನೋದು. ಅಯ್ಯೋ ಜೀವೋ ಏನಾಯ್ತಮ್ಮ? ಅಯ್ಯೋ ದೇವ್ರೆ, ಚೇರ್ ಜಾರ್ ಹಿಂದಕ್ಕೆ ಬಿದ್ದುಬಿಟ್ಟೈತೆ. ಎದ್ದಳಮ್ಮ ಜೀವಿತಾ ಎದ್ದಳಮ್ಮ, ಎದ್ದಳೆ ಜೀವಿತಾ, ಎದ್ದ ಇಲ್ಲಿ ಕುತ್ಕ. ಅತ್ತೆ ಫಸ್ಟು ಇದು ಕಾಫಿ ಲೋಟ ತಗೊಳ್ಳಿ, ಇದ್ರೊಳಗೆ ಬಿದ್ದುಬಿಡ್ತು. ಇದನ್ನು ಫಸ್ಟ್ ತಗೊಳ್ಳಿ ಅತ್ತೆ. ಅಯ್ಯೋ ಹಿಂದಕ್ಕೆ ಬಿದ್ದುಬಿಟ್ಟೆ, ತಲೆ ನೋವಾಯ್ತು. ಅಪ್ಪ ಈ ಕಟ್ಟಿಗೆ ಸರಿಯಾಗಿ ಬಿದ್ದುಬಿಟ್ಟೆ. ನೋಡ್ಕೊಂಡಲ್ವೇ ಅಚ್ಚುಕಟ್ಟಾಗಿ ಹಾಕ್ಕೊಂಡಿದ್ದೋ ಇಲ್ವೋ? ನಾನು ಉಬ್ಬು ತಗ್ನಾಗಿತ್ತು. ನಾನು ಅವಾಗಲೇ ಹೇಳೋಣ ಅಂದ್ಕೊಂಡೆ ಆ ಚೇರ್ ನೋಡೋನ್ ಕಡಿಕೈತೆ ಅಂತ. ಆದರೆ ನೀನು ನೋಡು ಎಂಥ ಕೆಲಸ ಮಾಡ್ಕೊಂಡೆ. ನಾನು ಹೇಳೋಣ ಅಂದ್ಕೊಂಡೆ, ಸರಿಯಾಗಿ ಹಾಕಿ ಕುಕ್ಕಬೇಕಿಲ್ಲ. ಈ ಕಟ್ಟೆ ಮೇಲೆ ಕುಕ್ಕಬೋದಾಗಿತ್ತಮ್ಮ. ಚೇರ್ ಹಾಕ್ಯಂಡು ಇನ್ನೇನು ಕುಕ್ಕ ಮಕ್ಕೋದೆ. ಇಲ್ಲಿ ಕಟ್ಟೆ ಇತ್ತು ನೋಡಿ, ಇವಾಗ ಕಟ್ಟಿಗೆ ಬಿತ್ತಲೆ ನೋವು ಮಾಡ್ಕೊಂಡ. ಅಯ್ಯೋ ದೇವ್ರು, ಎದ್ದ ಇಲ್ಲಿ ಎದ್ದ. ಮಗ್ಲಲ್ಲಿ ಹಾಲು ಮತ್ತೊಂದರಲ್ಲಿ ಇಬ್ರು, ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ.
ಕಾಫಿ 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 ಕುಡಿ ವಿನುತಕ್ಕ ಕಾಫಿ. ಅಯ್ಯೋ ಬಿದ್ದೆ ಕಾಣತ್ತೆ, ಚೇರ್ ಜಾರಿ ಸರಿಯಾಗಿ ಬಿತ್ತು. ಅಪ್ಪ ಮೊದಲೇ ಪ್ರೆಗ್ನೆಂಟ್ ಇದೆಯಾ, ಹಿಂಗೆ ಎತ್ಲಾಗನ ಬಿದ್ದು ಏನಾನ ನೋವು ಮಾಡ್ಕೊಂಡ್ರಿ ಏನಮ್ಮ. ಅಯ್ಯೋ ಸ್ವಲ್ಪ ಹುಷಾರಾಗಿರ್ಬೇಕು ಕಣಮ್ಮ ಜೀವಿತ ನೀನು. ಅಯ್ಯೋ ಅಯ್ಯೋ ನನಗಂತೂ ನೋಡೋಕ್ಕಾಗಲ್ಲ. ಥೋ ಹೋಗತ್ತ, ಏನಾನ ನೋವಾದ್ರೆ ಏನು ಪಾಡು. ಆಮೇಲೆ ಕಾಲ ಹಾಕೊಂಡು ಕುಡಿತಾ ಇದ್ಲು. ಅದಕ್ಕೆ ಮತ್ತೆ ಎಷ್ಟನ ಮೆರಿಯಕ್ಕೆ ಹೋಗ್ಬಾರ್ದು ಅಂಬೋದು. ನೋಡು ನಮ್ಮನ್ನು ನೋಡಿ ಏನಂಗೇನೆ ಚೇರ್ ಮೇಲೆ ಕುಕ್ಕಣ್ಣ ನಮ್ಮ ಮನೆ ಎದುರಿಗೆ ಚೇರ್ ಹಾಕ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕಾಫಿ ಕುಡಿತಾ ಇದ್ದೀನಿ ಅನ್ನೋ ಥರ ತೋರಿಸಿದ್ಲು ಅವಳು. ಸರಿಯಾಗಿ ಒಯ್ಕೊಂಡು ಬಿದ್ಲು ಕಣ ನಮ್ಮ ಕಣ್ಣೆದ್ರಿಗೇನೆ. ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕುಕ್ಕಂಡು ಕುಡಿತಿದ್ಲು ಕಾಫಿನ. ನನ್ನ ಗಂಡು ಕುಡಿಯೋದು ಬಿಟ್ಟವನು ಎಂಬುದು ಇವತ್ತು ದೌಲತ್ತು. ಮೊನ್ನೆ ಒಂದಿಷ್ಟು ಅಡುಗಿತ್ತು, ಕುಡಿದು ಬಂದಾಗ ಹೊರಗೆ ಕೊಲ್ಡಲ್ಲಮ್ಮಂಗಿರ್ತಾಳೆ. ಅವತ್ತು ಕುಡಿದು ಬಂದಾಗ ಹೊರಗೆ ಕೊಲ್ಡಲ್ಲಮ್ಮಂಗಿದ್ಲು. ಈಗ ಗಂಟು ಕುಡಿಯೋದು ಬಿಟ್ಟವನೇ ಅಂತ ಚೇರ್ ಹಾಕ್ಕೊಂಡು ಕಾಫಿ ಕುಡಿತಾಳೆ. ಸರಿಯಾಗಿ ದಬ್ಬಾಕೊಂಡು ಒಯ್ಕೊಂಡು ಬಿದ್ಲು ಕಣ. ಅದಕ್ಕೆ ಮತ್ತೆ ಎಷ್ಟನ ಮೆರೆಯಕ್ಕೆ ಹೋಗ್ಬಾರ್ದು ಅಂಬೋದು. ಮೆರೆದ್ರೆ ಈಗ ಒಂದಲ್ಲ ಒಂದಿನ ದೇವ್ರು ಎಲ್ಲಿ ಮುರಿಕ್ಬೇಕು ಅಲ್ಲಿ ಮುರಿಕ್ತಾನೆ. ನೋಡೋಣ ಅಷ್ಟೊಂದು ದೌಲತ್ ಮಾಡಿ ನಮ್ಮ ಮುಂದೆ ಹಂಗೇನೆ ಏನು ಯಾರೂ ಕುಡಿದಿಲ್ಲ, ಟೀ ಕಾಫಿ ಕುಡಿತಾ ಇದ್ನಿ ಅನ್ನಂಗೆ ಚೇರ್ ಹಾಕ್ಕೊಂಡು ಏನು ಅದ್ರಾಗ ಅಲ್ಲ ಚೇರ್ ಹಾಕೊಂಡು ಕುಡಿಲಿ ಅವಳವಳು ಮನೆ ಅವಳವಳು ಇಷ್ಟ. ಆದರೂ ಅದ್ರಾಗ ಏನು ಒಂಥರ ನಮ್ಮನ್ನು ನೋಡಿ ದೌಲತ್ತು ನಾವು ನೋಡಬೇಕು ಅಂತ ಮಾಡೋಳವಳು. ಇನ್ನೊಬ್ರು ನೋಡಲಿ ಅಂತ ಮಾಡಿದ್ರೆ ಹಿಂಗೆ ಮತ್ತೆ ಆಗೋದು. ನಾನೇನು ಯಾರಿಗೇನು ಕಮ್ಮಿ ಇಲ್ಲ, ನಾನು ಹಿಂಗಿದ್ದೀನಿ ಅಂತೇಳಿ ತೋರಿಸ್ಕೊಂಬಕ್ಕೋದ್ರೆ ಹಿಂಗೆ ಮತ್ತೆ ಆಗೋದು. ಅಲ್ಲಿ ಹುಡುಗರು ಬಂದಾಗಲೇ ಬಿಡಬೇಕಾಗಿತ್ತಾ. ಅಯ್ಯೋ ನೋವಾಯ್ತು ಕಣತ್ತೆ, ನೋವಾಯ್ತು. ಕಣ್ಣ ನೋಡಿದ್ರೆ ಏನೋ ಹಾಳಾದ ಮಂಡ್ಯಾರು. ಥೂ ಹಾಳಾಗುವಾಗ ಇನ್ನು ನೋಡಿ ನಲ್ಕಿ ಸೀತಾ ಹೋಗ್ತಾರೆ ನೋಡತ್ತೆ. ನಗ್ಲಾಡ್ ಬಿಡು. ಒಬ್ರು ಬಿದ್ದಿರೋದು ನೋಡಿ ನಕ್ಕಿದ್ರೆ ಅವರು ಒಂದೇನು ಬೀಳ್ತಾರೆ, ಅವಾಗ ನೀನು ನಗ್ಬೋದು. ಅವ್ರಿಗೇನೇನು ಇದೇನೇನು ಸುಮ್ಮನೆ ಬಿಡಲ್ಲ. ಒಬ್ರನ್ನ ಬಿದ್ದಿರೋರು ನೋಡಿ ನಕ್ಕಿದ್ರೆ ಒಂದಲ್ಲ ಒಂದಿನ ಅವರು ಅನುಭವಿಸ್ತಾರೆ. ಹೋಗ್ರೆ ಲೌಡ್ಯಾರ ಅಲ್ಲಿ ಕಿಸ್ಕೊಂಡು ಹೋಗ್ತಾರೆ. ಯಾಕೆ ಸೌಮ್ಯ ಏನಾಯ್ತು? ಯಾಕೆ ಹಿಂಗೆ ಚೇರ್ ಹಿಂಗೆ ಬೀಳ್ಸಿದೆ? ಯಾಕೆ ಮಣಿ ಬಿದ್ದೆ? ಕಣಿದ್ದೆ ಕಣಜ್ಜಿ, ಟೀ ಕಾಫಿ ಕುಡಿತಿದ್ದೆ, ಗುಂಟ್ಕಂತು ಬಿದ್ದೆ, ನೋವಾಯ್ತು ತಲೆ. ಅಪ್ಪ ಈ ಕಟ್ಟಿಗೆ ಬಿದ್ದುಬಿಡ್ತು, ನೋವ್ತಾ ಐತೆ ಯಪ್ಪ. ಮತ್ತೆ ಅಲ್ಲಿ ಹೊಡ್ಯಾರ ನೋಡಲ್ಲಿ ಪಾಪ, ಅವಳಿಗೆ ಹಿಂಗೆ ತಲೆ ನೋವಾಗ್ಬಿಟ್ಟೈತಿ. ಪಾಪ ಇಲ್ಲಿ ಬಿದ್ದು ನೋವಾಗ್ಬಿಡ್ತು ಇಲ್ಲಿಗೆ ಏಟು. ನಾನು ತಪ್ಪಂತೂ ನಾನು ಒಳಗಿದ್ದವಳು ಏನಪ್ಪ ಇದು ಹಿಂಗೆ ಸೌಂಡ್ ಆಯಿತು ಅಂತೇಳಿ ಹೊರಕ್ಕೆ ಓಡ್ ಬಂದ್ಬಿಟ್ಟೆ. ಹೆಂಗೆ ಬಿದ್ದುಬಿಟ್ಲು. ಥೋ ಹೋಗತ್ಲಾಗೆ. ಅವಳು ಬೈಕೆಂಬ್ತಾ ಇದ್ದಾಳೆ. ಸ್ವಾಮಿ ನಡಿ ಬೈಕೆಂಬ್ಲ ನಾವು ನಗಾದೆ. ನಮ್ಮಂತಾರೆ ಏನು ಬಿದ್ದಿದ್ರೆ ಅವಳು ನಗ್ದಂಗಿರಾಳೆ. ಅದೇ ಮತ್ತೆ ನೋಡಿ ನೀನು ಬರತ್ತೀರ ಅಪ್ರಪ್ನ ಅದೇ ಹೋಗ್ತಾರೆ ನಗ್ತಾರೆ. ಹಂಗೇನೆ ಬಿದ್ದಿದ್ಕೆ ಸರಿಯಾಗಿ ಹಾಕ್ಯಂಗೆ ಕುಕ್ಕಬೇಕಿಲ್ಲ ನನ್ನ. ದೇವ್ರೆ ಎಂಥ ಕೆಲಸ ಮಾಡ್ಕೊಂಡೆ ಹೋಗತ್ತ. ಥೋ ನೋವಾಗ್ತೈತೆ ತಲೆ. ನಿಮ್ಮ ಮೊದಲೇ ಪ್ರೆಗ್ನೆಂಟ್ ಇದೆಯಾ? ಸರಿಯಾಗಿ ಹಾಕ್ಯಂಗೆ ಕುಕ್ಕೊಂಡಿದ್ದೆ. ಅಲ್ಲಿ ಹೊಡೆಯರು ನೋಡಿ ನೋಡಿ ಉರಿ ಸಹಿಸ್ಕೊಂಬಕ್ಕಾಗ್ದಿಲ್ಲದ ಹಂಗೆ ಆಗೈತಿ. ನಾನು ನೋಡಿ ಉರ್ಕಂತಾರೆ ಕಣ ಅಜ್ಜಿ. ಅವರು ಬಲು ಒಳ್ಳೆಯವರಲ್ಲ, ಉರ್ಕಂತಾರೆ ಅವ್ರು. ನನ್ನ ನೋಡಿ ಸಖತ್ತು ಬಟ್ಟೆ ಉರ್ಕಂತಾರೆ. ಹೆಂಗೆ ಚೆನ್ನಾಗಿದ್ದಾಳಲ್ಲ ಇವಳು, ಹೆಂಗಿದ್ದಾಳಪ್ಪ. ಗಂಡ ಕುಡಿಯೋದು ಬಿಟ್ಟಿರೋದಕ್ಕೆ ಚೇರ್ ಹಾಕಿಂದು ಕಾಫಿ ಕುಡಿತಾ ಇದ್ದಾಳೆ ಅಂತ ಮಾತಾಡ್ತಾರೆ. ಗಂಡ ಕುಡಿಯೋದು ಬಿಟ್ಟು ನನಗೆ ಕೇಳಿಸ್ತು. ಹೇಳ್ಬೇಕಾಗಿತ್ತ ನನ್ನ ಚೇರು ನನ್ನ ಕಾಪಿ ನನ್ನ ಮನೆ ತಂಗ ನಾನು ಹಾಕ್ಕೊಂಡು ನಾನು ಕುಡಿತೀನಿ ಅಂತ ಹೇಳ್ಬೇಕು. ನನ್ನ ಚೇರಲ್ಲಿ ಟೇಬಲ್ ಹಾಕೊಂಡು ಕುಡಿತೀನಿ ಕುತ್ಕೊಂಡು ಅಂತ ಹೇಳ್ಬೇಕು ನೀನು. ಹಂಗೆ ಹೇಳ್ಬೇಕು. ಏನು ಇವಳು ಹಿಂಗೆ ನೋಡಿದ ತಕ್ಷಣ ಹೆದರಿಕೆ ಬಿಡ್ತಾರೆ ಅಂತ ರೀತಿನ ಸೊಸೆ ಅವಳು ರೀತಿಗಿನ್ನ ಆಗ್ತಾಳ ಅವಳು. ಯಾಕೆ ನಾನು ಅಡ್ರೆಸ್ ಇಲ್ವಲ್ಲ ಅದಕ್ಕೆ. ಹುಡುಗ ಕುಡ್ದು ಅಲ್ಲೋ ಇಲ್ಲೋ ಉಲ್ಡಾಡಿರು ಮಾತ್ರ ಅವ್ರಿಗೆ ಖುಷಿ ಆಗುತ್ತೆ ಕಣತ್ತೆ. ಚೆನ್ನಾಗಿದ್ರೆ ಸಹಿಸ್ಕೊಂಬಕ್ಕಾಗಲ್ಲ ಲೌಡೇರ್ಗೆ. ಥೋ ಪಾಪ ಬಿದ್ದು ಬಿಡ್ತಾ ಅದಕ್ಕೆ ತಲೆನ ಉಜ್ಜುತ್ತಾ ಇದ್ದೀನಿ ನನ್ನ ಸೊಸೆದ ತಲೆನ. ಥೋ ಹೋಗತ್ತ ಬಿದ್ದು ಬಿಟ್ಲು ನೋವಾಯ್ತೋ ಏನೋ. ಥೋ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಅವ್ರಿಗೆ. ನಾನು ಹಿಂಗಿದ್ದೀನಲ್ಲ ಅದು ನೋಡಿ ನೋಡಪ್ಪ ಹೆಂಗೆ ಇದ್ದಾಳೆ ಇವಳಿಗೆ ಏನಾನ ಮಾಡಿ ಏನಾನ ಆಗಬೇಕು ಅಂತ ಕಾಯ್ತಿರ್ತಾರೆ. ಥೋ ನಾನು ಸರಿಯಾಗಿ ಹಾಕ್ಯಂಬಿಲ್ಲ ಕಣಮ್ಮ. ಅಲ್ಲಿ ಕಲ್ಲು ಅಡ್ಡ ಇತ್ತು, ಆ ಕಲ್ಲಿನ ಮೇಲೆ ಹಾಕ್ಯಂಡೆ. ಲೌಡರೆಲ್ಲ ನಾನು ಹೋಗಂಗೆ ಹಾಕ್ಯಬಾರ್ದು. ಚೇರ ಅಚ್ಚುಕಟ್ಟಾಗಿ ಹಾಕ್ಯಂಗೆ ಕುಕ್ಕಬೇಕು. ಉಬ್ಬು ತಗ್ಗು ನೋಡ್ಕೊಂಡು ಹಾಕ್ಯಂಗೆ ಕುಕ್ಕಬೇಕು. ನೀನು ನೋಡಿರೆ ಇವಾಗ ನೋಡು ಸುಡೋದಾಗ ನೋಡಲ್ಲ ಯಾಕೆ ಕೆಂಪು ಕಾದಂಗೆ ಐತೆ. ಸುಡೋದು ಕಾಫಿ ಹಿಂಗೆ ಚೆಲ್ಬಿಡ್ತು ಇಲ್ಲಿಗೆ. ಅಪ್ಪ ಉರಿತಾ ಐತೆ. ಸ್ವಲ್ಪ ಸುಡ್ತಿತ್ತು, ಇನ್ನು ಅವಾಗಿನ ಕುಡಿತಾ ಇದ್ದೆ. ಬಂದುಬಿಟ್ರು. ಅದೇನು ಅನ್ಕೊಂಡ್ರು ಏನೋ ಮನಸ್ಸಿನಾಗೆ. ಯಾವಳ ಬೈಕೊಂಡವಳು ಅದಕ್ಕೆ ಹಂಗಾಗಿದ್ದು. ಅವಳು ಒಳ್ಳೆಯಳಲ್ಲ, ಅವಳು ಏನೇನು ಒಳ್ಳೆಯಳಲ್ಲ. ಅವಳು ಅಷ್ಟೇ ನಾನು ನೋಡಿ ಸಹಿಸ್ಕೊಂಬಲ್ಲ. ನಾನು ಈ ಕುತ್ಕೊಂಡು ಕಾಫಿ ಕುಡಿತಿರೋದು ನೋಡೇ ಸಹಿಸ್ಕೊಂಬಲ್ಲ. ಅಲ್ಲೊಡೆಯರು ಯಾರನ್ನ ಸೆನಕಿರೋರು ನೋಡಿ ಸಹಿಸ್ಕೊಂಬಲ್ಲ ಕಣತಿ. ಒಟ್ಟಿನಲ್ಲಿ ಹಾಳಾಗೋಗ್ಲಲ್ಲಿ ನೋಡ್ತೀವಿ ಅಂತಾರೆ. ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲ, ಯಾರು ಸಹಿಸ್ಕೊಂಬಲ್ಲ. ಅವ್ರು ಎಂತಾರವರು ಎಲ್ಲ ಕರ್ಜಿಕಾಯಿ ಮಾಡ್ತಾವಂತೆ, ಅದಕ್ಕೆ ಹೋಗ್ತಾವೆ. ಮಾಡೋಣ ಬಿಡಾತೆ. ಏನು ಕರ್ಜಿಕಾಯಿ ಮಾಡೋದೇನು ಲೆಕ್ಕ. ಅಯ್ಯೋ ಕರ್ಜಿಕಾಯಿ ಮಾಡೋಕ್ಕೆ ಬರ್ಬೇಕಂತೆ ವಿನು, ನಮ್ಮ ಅತ್ತೆ ಕರಿತಾ ಐತೆ ಕರ್ಜಿಕಾಯಿ ಮಾಡೋಕ್ಕೆ. ಬಿಡು, 1 kg ಕಡಲೆ ಬೀಜ, ಒಂದು ಅರ್ಧ kg ಕಡಲೆ, 1 kg ಬೆಲ್ಲ, ಒಂದು ಅರ್ಧ kg ಸಕ್ಕರೆ, ಮೈದಾ ಹಿಟ್ಟು 1 kg ತಗೊಂಬತ್ತೀನಿ. ಮಾಡೋಣ. ಏನು ನಮಗೇನೇನು ಕರ್ಜಿಕಾಯಿ ಮಾಡೋದೇನು ದೊಡ್ಡದಲ್ಲ. ಏನು ಕರ್ಜಿಕಾಯಿ ಇದೇನು ಅಂತ ಇದು. ಓಹೋ ಕರ್ಜಿಕಾಯಿ ಮಾಡ್ತೀವಿ ಅಂತ ಇಲ್ಲಿ ದೌಲತ್ ತೋರ್ಸಕ್ಕೆ ಬಂದವ್ರಿ. ಏನು ಕರ್ಜಿಕಾಯಿ ಇದೆಯಾ ಲೆಕ್ಕ. ಈಗ ತಗೊಂಬತ್ತೀನಿ. ಮಾಡೋಣ ನಡೀರಿ ಮೂವರ ಇದೀವಿ. ಏನು ತಲೆ ಕೆಲ್ದಾಡ ಮಾಡಿರೋ ನಡೀತೈತಿ. ಹೆಂಗೆ ಬೋಸ್ರೆ ಹೆಂಗ್ಸು ತಿಂತಾಳೆ. ನಡಿಯೋ ಸೊಮ್ಮೆ ಮಾಡೋಣ. ಕಡಲೆ ಬೀಜ ಅವನ್ನೆಲ್ಲ ಹುರ್ಕಾಳೆ ತಗೊಂಬತ್ತೀನಿ. ಏನು ಕರ್ಜಿಕಾಯ್ದೇನೋ ಇಲ್ಲಿ ದೌಲತ್ ತೋರ್ಸಕ್ಕೆ ಬಂದವ್ರು ನಮ್ಮ ಮನೆ ಮುಂದೆ. ಕಣಜ್ಜಿ ಕರ್ಜಿಕಾಯಿ ಮಾಡ್ತೀವಿ,
ಬಾ ಬಾರೇ ವಿನು, ಅಲ್ಲೇ ಮಾಡೋಣ ಅಂತ ಅವ್ರ ಅತ್ತೆ ಮಾಡ್ತಾ ಇದ್ದಾಳಂತೆ, ಅದಕ್ಕೆ ಕರಿಯಕ್ಕೆ ಬಂದಾಳು ಇವಳು. ಅದಕ್ಕೆ ದೊಡ್ಡ ನಾನು ಬಿದ್ದಿರೋದು ನೋಡಿ ನಗ್ತಾ ಹೋಗ್ತಾರೆ. ಹಾಳಾಗೋಗ ನೆಗದು ಬಿದ್ದೋಗ, ನನ್ನ ಕಣ್ಣೆದ್ರಿಗೆ ಹಾಳಾಗೋಗ್ಬೇಕು ಇವರಿಬ್ರು. ಹಾಳಾಗೋಗ್ಬೇಕು ಅವನತ್ತೆ. ನೀನೇನಾನು ನಮ್ಮ ಅತ್ತೆನು ನನ್ನ ಗಂಡನು ನಮ್ಮ ಅಜ್ಜಿನೂ ಅಂದರು ಯಾವತ್ತೂ ಉದ್ಧಾರ ಆಗಬಾರ್ದು. ಹಾಳಾಗೋಗ್ಬೇಕು. ಹೋಗ್ತಾರೆ ಹೇಳಮ್ಮ ಸುಮ್ಕಿರ್. ದೇವ್ರಮ್ಮನು ಒಂದಲ್ಲ ಒಂದಿನ ನೀನು ಬಿದ್ದಿರೋದು ನೋಡಿ ನಕ್ಕೆ ಅವರಲ್ಲ, ಒಂದಲ್ಲ ಒಂದಿನ ಅವ್ರು ಬೀಳ್ತಾರೆ, ಅವಾಗ ನೀನು ನಗ್ಮಂತಿ. ಇವತ್ತು ನೀನು ಬಿದ್ದಿರೋದು ನೋಡಿ ಅವ್ರು ನಗ್ತಾರೆ ಅಂದಮೇಲೆ ಅವ್ರು ಬಿದ್ದಿರೋದು ನೋಡಿ ಇನ್ನೊಬ್ರು ನಗರು ಉಟ್ಕೊಂತಾರೆ. ತಡಿ ನೋಡ್ಮಂತಿ. ನಾನು ಬಿದ್ದಿರೋದು ನೋಡಿ ಅವಿನೂ ಅವಳು ಇವು ಹೆಂಗೆ ನಗ್ತಾರೆ. ನನಗಂತೂ ಭಾಳ ಸಿಟ್ಟು ಬಂತು. ನಾನು ಅವ್ರ ಮುಂದೆ ಏನೋ ನಾನು ಒಂಥರ ಸ್ಟೈಲಿಶ್ ಆಗಿದ್ದೀನಿ ಅಂತೇಳಿ ಚೇರ್ ಹಾಕಿನ ಕಾಫಿ ಕುಡಿಯೋಕೆ ಹೋದರೆ ಚೇರ್ ಜಾರಿ ಬಿದ್ದುಬಿಟ್ಟೆ. ನಿಜವಾಗ್ಲೂ ತುಂಬ ಒಂಥರ ಶೇಮ್ ಆದಂಗೆ ಆಯ್ತು ಇವತ್ತು. ನನಗೆ ಹೆಂಗೆ ಆಗ್ತೈತೆ ಅಂದರೆ ತುಂಬ ಕೋಪ ಬರ್ತೈತೆ. ಇದನ್ನು ಸೇಡ್ ನಾನು ತಿರ್ಸ್ಕೊಂತೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿದ್ರೆ, ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.